ಅಳುವಾಗಲೇ ನಮಗೆ ಅರ್ಥ ಆಗ್ಬೇಕಿತ್ತು ಅವಳಿಗೆ ಏನಾದರೂ ಸಮಸ್ಯೆ ಇದೆ, ಅವಳು ಯಾವಾದರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಥವಾ ಮದುವೆ ಇಷ್ಟ ಇಲ್ಲ, ಅದರ ಬಗ್ಗೆ ನಾವು ಗಮನ ಕೊಡಬೇಕಿತ್ತು. ಮದುವೆ ಆಗಿ ಹೋಯಿತು, ನಮ್ಮ ಗಮನಕ್ಕೆ ಬರಲಿಲ್ಲ. ನಾವು ಅದರಿಂದ ತುಂಬಾ ಅನುಭವಿಸಿದೆವು, ಮತ್ತೆ ಅನುಭವಕ್ಕೆ ಬಂತು. ಅದರಲ್ಲಿ ಈಗಲೂ ನಾವು ಇದ್ದೇವೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಈಗ ನಾನು ಹೇಳುವ ವಿಷಯ ಏನಂತ ಹೇಳಿದ್ರೆ, ಇಂಥ ಘಟನೆಗಳು ಯಾಕೆ ಆಗ್ತವೆ ಮತ್ತು ಇದು ಯಾರಿಂದ ಆಗ್ತದೆ, ಇದರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ನಾನು ಮದುವೆ ಆದ ಮೇಲೆ ನಾನು ಅವಳನ್ನು ನನ್ನ ತಂದೆ ತಾಯಿ ಜೊತೆ ಹೊಂದಿಕೊಂಡು ಹೋಗದೇ ಇದ್ದಾಗ ಬಾಂಬೆಗೆ ಕರೆದುಕೊಂಡು ಹೋದೆ. ನಂತರ ಅಲ್ಲಿಯೂ ನಿಲ್ಲದಾಗ ನಂತರ ಊರಿಗೆ ಕರೆದುಕೊಂಡು ಬಂದು ಪುನಃ ಅವಳ ಇಚ್ಛೆಯಂತೆ ಬಾಡಿಗೆ ಮನೆ ಮಾಡಿ ಅಲ್ಲಿ ಅವಳನ್ನು ಇರಿಸಿದೆ. ನಾನು ಡ್ರೈವರ್ ಕೆಲಸ ಮಾಡಿಕೊಂಡು ಅವಳನ್ನು ಚೆನ್ನಾಗಿ ನೋಡಿಕೊಳ್ತಿದ್ದೆ. ಆದರೂ ಅದನ್ನು ಅವಳು ಇಷ್ಟಪಡದೆ ಪುನಃ ಒಂದು ದಿವಸ ಅವಳು ನನ್ನ ಹತ್ರ ಕೇಳದೇನೆ ತವರು ಮನೆಗೆ ಹೋಗ್ತಾಳೆ. ಮನೆ ಬಿಟ್ಟು ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಾಗುದಿಲ್ಲ, ಮನೆ ಬಿಟ್ಟು ಹೋಗ್ತಾಳೆ. ಆ ದಿವಸ ನಾನು ಅಜೇಕರ್ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಅವಾಗ. ನಾನು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೇನೆ. ನನ್ನ ಹೆಂಡತಿ ಬಿಟ್ಟು ಮನೆಯಿಂದ ಹೋದವಳು ಬರಲಿಲ್ಲ, ನಾನು ಕೆಲಸಕ್ಕೆ ಹೋಗಿದ್ದೆ ಅಂತ. ಪೊಲೀಸರು ಅವಳ ಮನೆಯ ಅಡ್ರೆಸ್ ತಗೊಂಡು ಮತ್ತೆ ಅವಳ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಅವಳ ಬಗ್ಗೆ ವಿಚಾರಿಸಿ ಮತ್ತು ಮರುದಿವಸ ಅವಳ ತಾಯಿಯನ್ನು ಕರೆದು ಸಮಸ್ಯೆ ಏನಂತ ಹೇಳಲಿಕ್ಕೆ ಹೇಳ್ತಾರೆ. ಅದರಿಂದ ಒಂದು ಮರುದಿವಸ ಬಂದ ಅವಳ ತಾಯಿ ಮೇರಿ ಹಿಡಿಕೊಂಡು ಅವಳ ತಾಯಿ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟು ಹೋಗ್ತಾರೆ. ನೋಡಿ ಅಲ್ಲಿ ಬರ್ದಿದ್ದಾರೆ ಏನಂತ ಹೇಳಿದ್ರೆ, ಮದುವೆ ಮಾಡಿಕೊಟ್ಟು ಸುಮಾರು 6 ತಿಂಗಳಾಯ್ತು. ಅದನ್ನ ಮಗಳು ಅಜೇಕಾರಿನ ಗಂಡನ ಮನೆಯಲ್ಲಿ ವಾಸ್ತವ್ಯವಿದ್ದು ನನ್ನ ಅಳಿಯ ಹಾಗೂ ಮಗಳ ಮಧ್ಯೆ ಹೊಂದಾಣಿಕೆ ಸರಿ ಇರುವುದಿಲ್ಲ. ಅವರುಗಳ ಮಧ್ಯೆ ಆಗಾಗ ಸಣ್ಣ ಪುಟ್ಟ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದಿರುತ್ತದೆ. ತಾವುಗಳು ಅವರನ್ನು ಠಾಣೆಗೆ ಕರೆಸಿ ಅವರು ಮುಂದಕ್ಕೆ ಹೊಂದಿಕೊಂಡು ಜೀವನ ನಡೆಸುವಂತೆ ಬುದ್ಧಿ ಮಾತು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಧ್ಯೆ ವಿದ್ಯಾ ವಿಷಯ ಅಂತ ಹೇಳಿದ್ರೆ, ಅವಳು ಮದುವೆ ದಿವಸ ಹತ್ತಿದ್ದು ಮತ್ತೆ ಅವಳಿಗೆ ಮದುವೆ ಆಗಲು ಇಷ್ಟ ಇಲ್ಲದ್ದು ಅದೆಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ಅವಳಿಗೆ ಹೇಗಾದ್ರೂ ಮಾಡಿ ನಮ್ಮ ಜೊತೆ ನಿಲ್ಲಿಸಬೇಕು, ಅವಳನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕು ಅಂತ ಉದ್ದೇಶದಿಂದ ನಾವು ಬಾಂಬೆಗೆ ಕರೆದುಕೊಂಡು ಹೋದೆ, ಬಾಡಿಗೆ ಮನೆ ಮಾಡಿದೆ, ಎಲ್ಲ ಪ್ರಯತ್ನ ಪಟ್ಟೆವು. ನಂತರ ಕಡೆಗೆ ಪುನಃ ಅವಳು ಅಲ್ಲಿ ಸ್ಟೇಷನ್ ಅಲ್ಲೆಲ್ಲ ರಾಜಿ ಪಂಚಾಯತ್ಗಾಗಿ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ಪುನಃ ಬಾಡಿಗೆ ಮನೆಯಲ್ಲಿ ಇರುವಾಗ ಮತ್ತು ಸ್ವಲ್ಪ ದಿನದಲ್ಲಿ ಅವಳ ಊರಿನಲ್ಲಿ ಒಂದು ಮದುವೆ ಇರ್ತದೆ, ಅವಳ ಸಂಬಂಧಿಕರ ಮದುವೆ, ಪ್ರೆಸಿಲ್ಲ ಮತ್ತು ವಲೇರಿಯನ್ ಅಂತ. ಪ್ರೆಸಿಲ್ಲ ಇವಳ ಸಂಬಂಧ ಬೀಳ್ತದೆ. ಅದು ಬಾಳೆಹೊನ್ನೂರಿನಲ್ಲಿ. ಇವಳ ಊರು ಕೊಪ್ಪ, ನನ್ನ ಊರು ಅಜೇಕರು. ನಮಗೆ ಸುಮಾರು 70-20 ಕಿಲೋಮೀಟರ್ ದೂರ ಆಗ್ತದೆ ಅಜೇಕರಿಂದ ಕೊಪ್ಪದಿಂದ ಬಾಳೆಹೊನ್ನೂರು, ಹೀಗೆ ತುಂಬಾ ದೂರ ಇದೆ ಅದು ಊರೆಲ್ಲ. ನಾವು ಅವಳ ಊರಿಗೆ ಮದುವೆ ಇರ್ತದೆ ಅವಳ ಸಂಬಂಧಿಕರಿಗೆ. ಆ ಮದುವೆಗೆ ನಾನು ಹೋಗ್ತೇನೆ. ಆ ಮದುವೆಯಲ್ಲಿ ಇದು ಮದುವೆ ಬಾಳೆಹೊನ್ನೂರು ಮಾಗುಂಡಿಯಲ್ಲಿ. ಅದೇ ಮದುವೆಯಲ್ಲಿ ನೋಡಿ ಅವಳ ತಾಯಿ, ಇದು ಅವಳ ತಾಯಿ, ಮತ್ತು ಇದು ನಾನು, ಇದು ನನ್ನ ಹೆಂಡತಿ, ಇದು ಅವಳ ಅಕ್ಕ ಭಾವ, ಹೀಗೆ ಇದೆಲ್ಲ ಸಂಬಂಧಿಕರು. ಮತ್ತೆ ಹಿಂದೆಗಡೆ ಅವಳ ತಂಗಿ ಎಲ್ಲ ಇದ್ದಾರೆ, ತಂಗಿಯರು, ತಮ್ಮ ಕೂಡ ಇದ್ದಾನೆ, ಅದು ಫೋಟೋದಲ್ಲಿ ಇದ್ದಾರೆ.
ಎಲ್ಲ ಅವರ ಮನೆಯವರೆಲ್ಲ ಸಿಕ್ಕಿದ್ರು ಆ ಮದುವೆಯಲ್ಲಿ. ಮತ್ತು ಅವರ ನಾವು ಮಧ್ಯಾಹ್ನ ಮದುವೆ ಇತ್ತು, ಆ ಮದುವೆಗೆ ಹೋಗಿದ್ದೆವು. ನಂತರ ಅವಳ ಅಕ್ಕ ಭಾವನ ಮನೆಯಲ್ಲಿ ಕೊಟ್ಟಿಗೆಹಾರದಲ್ಲಿ ನಾವು ಒಂದು ದಿವಸ ನಿಂತು ಮರುದಿವಸ ನಾವು ವಾಪಸ್ ಬಂದೆವು. ವಾಪಸ್ ಬರುವಾಗ ಹೇಳಿದ್ರು ನನಗೆ ತವರು ಮನೆಗೆ ಹೋಗ್ಬೇಕಂತ. ನಾನು ತವರು ಮನೆಗೆ ಇನ್ನೊಮ್ಮೆ ಕಳಿಸ್ತೇನೆ, ಈಗ ಬೇಡ ಅಂತ ಹೇಳಿ, ನನಗೆ ನಾಳೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟ ಅಂತ ಹೇಳಿ ಅವಳಿಗೆ ಕರೆದುಕೊಂಡು ಬಂದೆ. ನನ್ನ ಬಾಡಿಗೆ ಮನೆಗೆ ಕರೆದುಕೊಂಡು ಬಂದಾಗ ಅವಳು ಆ ದಿವಸ ಊಟ ತಿಂಡಿ ಮಾಡದೆ ನಾನು ಮನೆಯಲ್ಲಿ ಸಾಯ್ತೇನೆ ಅಂತ ಹೇಳಿದಾಗ ನನಗೆ ಏನು ದಾರಿ ಕಾಣದೆ ನಾನು ಅವಳ ತಾಯಿಯನ್ನು ಕರೆದು ಅವಳನ್ನು ತವರು ಮನೆಗೆ ಕಳಿಸಬೇಕಾಗಿ ಬಂತು. ಮತ್ತು ಅವಳ ತಾಯಿಗೆ ಫೋನ್ ಮಾಡಿ ಅವಳನ್ನು ತವರು ಮನೆಗೆ ಕಳಿಸಿದೆ. ತವರು ಮನೆಗೆ ಕಳಿಸಿದ ಮೇಲೆ ಅವಳು ಮತ್ತೆ ನನಗೆ ಫೋನ್ ಆಗಲಿ ಏನು ಕಾಂಟ್ಯಾಕ್ಟ್ ಮಾಡಲಿಲ್ಲ. ಹಾಗಾಗಿ ನನಗೆ ಕೆಲವು ವಿಷಯಗಳು ನನಗೆ ತಲೆಗೆ ಹೋಯಿತು. ಇವಳು ಯಾಕೆ ಹೀಗೆ ಮಾಡಿದ್ಲು, ಇದಕ್ಕೆ ಏನು ಕಾರಣ ಅಂತ ಹೇಳಿ ನಾನು ಯೋಚನೆ ಮಾಡುತ್ತಿರುವಾಗ ನನಗೆ ಒಂದು ವಿಷಯ ಅರ್ಥ ಆಯಿತು. ಅದೇನಂತ ಹೇಳಿದ್ರೆ, ನನ್ನ ಮದುವೆ ದಿವಸ ಬೆಳಿಗ್ಗೆ ಫೋನ್ ಮಾಡಿದವ ನನ್ನ ಮೊಬೈಲಿಗೆ ದಿನಕ್ಕೆ ಒಂದು 4-5 ಮೆಸೇಜ್ ಕಳಿಸ್ತಿದ್ದ. ಮದುವೆ ಆದಾಗಿನಿಂದ ಇವಳು ನನ್ನನ್ನು ಬಿಟ್ಟು ಹೋಗುವ ತನಕ ನನ್ನ ಮೊಬೈಲಿಗೆ ಮೆಸೇಜ್ ಕಳಿಸ್ತಿದ್ದ. ನನ್ನ ಮೊಬೈಲ್ ಅವಳ ಬಳಿ ಇರ್ತಿತ್ತು, ಮತ್ತೆ ಫೋನ್ ಮಾಡಿ ಕೂಡ ಮಾತಾಡ್ತಿದ್ದ. ಮತ್ತೆ ಮದುವೆ ದಿವಸ ನನಗೆ ಫೋನ್ ಮಾಡಿ ಬಂದಿದ್ದ, ಮತ್ತು ಪುನಃ ಮದುವೆ ದಿವಸ ಸಂಜೆ ಪುನಃ ಫೋನ್ ಮಾಡಿದ. ಆದ್ರೂ ಮದುವೆಯಲ್ಲಿ ನನಗೆ ಸಿಗ್ಲಿಲ್ಲ, ಅವನ ಮುಖ ನಾನು ನೋಡಿರ್ಲಿಲ್ಲ ಯಾವಾಗ ಸಹ. ಮತ್ತು ಪುನಃ ಅವ ದಿನಕ್ಕೆ ಒಂದು 4-5 ಮೆಸೇಜ್ ಮಾಡ್ತಿದ್ದ. ಅವನ ಹತ್ರ ಸುಮಾರು 3 ಮೊಬೈಲ್ ಇತ್ತಂತೆ. ನಂತರ ಅವನು ಬಾಡಿಗೆ ಮನೆ ಕೂಡ ತಿಳ್ಕೊಂಡಿದ್ದ. ಮತ್ತೆ ಒಂದು ದಿವಸ ಅವಳು ಬಾಡಿಗೆ ಮನೆ ಬಂದ ವಿಷಯ ಕೂಡ ನನ್ನ ಹತ್ರ ಹೇಳಿದ್ಲು. ಆದ್ರೂ ನಾನು ಅವಳು ಅಣ್ಣ ಅಂತ ಹೇಳಿದ್ದ ಕಾರಣ ನಾನು ಅವನ ಬಗ್ಗೆ ನನ್ನ ಜೊತೆ ಇರುವಷ್ಟು ದಿನ ನಾನು ಅವಳನ್ನು ಸಂಶಯದಿಂದ ನೋಡ್ಲಿಲ್ಲ, ಅವನನ್ನು ಕೂಡ ಕೇಳಲಿಲ್ಲ ಅಣ್ಣ ಅಂತ ಹೇಳಿದ. ಮತ್ತೆ ನನಗೆ ಸಂಶಯ ಕೂಡ ಬರಲಿಲ್ಲ. ಆ ಕಾರಣದಿಂದ ನಾನು ಆದಷ್ಟು ಅವಳನ್ನು ನನ್ನ ಜೊತೆ ಇರಿಸಲು ಪ್ರಯತ್ನ ಪಟ್ಟೆ. ಮತ್ತು ಅವಳು ಯಾವಾಗ ತವರು ಮನೆಗೆ ಹೋದ್ರು ಕೂಡ ನಾನು ಒಬ್ಬನೇ ಹೋಗಿ ತವರು ಮನೆಗೆ ಹೋಗಿ ಏನಾದರೂ ಮಾತಾಡಿ ನಾನು ಕರ್ಕೊಂಡು ಬರ್ತಿದ್ದೆ. ಮತ್ತು ಅವಳು ಬರ್ತಿದ್ಲು. ಮತ್ತು ನನಗೆ ಸಂಶಯ ಅಂತ ಬರಲಿಲ್ಲ ಆ ಹೊತ್ತಿಗೆ. ಸುಮಾರು 6 ತಿಂಗಳಾಗಿತ್ತು ಮದುವೆಯಾಗಿ. ನಾನು ಬಾಂಬೆಗೆ ಕರೆದುಕೊಂಡು ಹೋದೆ, ಮತ್ತೆ ಬಾಡಿಗೆ ಮನೆ ಮಾಡಿದೆ. ಹಾಗೆ 6 ತಿಂಗಳಾಗಿತ್ತು, ಆದ್ರೂ ಕೂಡ ನನಗೆ ಸಂಶಯ ಅಂತ ಬರಲಿಲ್ಲ. ಮತ್ತು ಇವಳು ಮನೆ ಬಿಟ್ಟು ಹೋದ ಮೇಲೆ ನಾನು ಅವನ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಇವನು ಫೋನ್ ಮಾಡಲು ಕಾರಣ ಏನು, ಮೆಸೇಜ್ ಮಾಡಲು ಕಾರಣ ಏನು, ಬಾಡಿಗೆ ಮನೆ ಬಂದಿದ್ದ ಅಂತ ಹೇಳಿದ್ದು, ಆ ಬಾಡಿಗೆ ಮನೆ ಬಂದು ನನಗೆ ಸಿಗಲಿಲ್ಲ. ಆ ವಿಷಯದಲ್ಲಿ ಎಲ್ಲ ತಲೆಗೆ ಹೋಯಿತು. ಹೋಗುವಾಗ ನನಗೆ ಒಂದು ಅರ್ಥ ಆಯ್ತು, ಇದರಿಂದ ಇವನು ಇರ್ಬೋದಾ ಅಂತ ಹೇಳಿ ಅರ್ಥ ಆಯ್ತು. ಆದ್ಮೇಲೆ ಆ ದಿವಸನೇ ನನ್ನನ್ನು ಬಿಟ್ಟು ಒಂದು 4-5 ದಿವಸ ಆಗಿತ್ತೇನು, 10 ದಿನ ಆಗಿತ್ತೇನು. ಆವಾಗ ನಾನು ಫೋನ್ ಮಾಡಿ ಕೇಳಿದೆ ಅವಳ ಹತ್ರ, ನೀನು ಫೋನ್ ಮಾಡಿ ಕೇಳಿದೆ, ಅವತ್ತು ಬಂದಿದ್ದಲ್ಲ ಹುಡುಗ, ಅವನು ಯಾರು ಅಂತ ಕೇಳಿದೆ. ಆವಾಗ ಅವಳು ಹೇಳಿದ್ದು ಅವನು ಬರಲೇ ಇಲ್ಲ, ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ಮೇಲೆ ನನಗೆ ಕನ್ಫರ್ಮ್ ಆಯಿತು ಇದರಿಂದ ಅವನಿದ್ದಾನಂತ. ನಂತರ ನಾನು ಒಂದು ತಿಂಗಳಾಯಿತು, ಒಂದು ಸುದ್ದಿ ಇಲ್ಲ. 1-1.5 ತಿಂಗಳಾಯಿತು ನಾನು ಇದೇ ಟೆನ್ಷನಲ್ಲಿದ್ದೆ. ನಂದು ಸುದ್ದಿ ಇಲ್ಲ ಏನು ಅವಳದು. ಹಾಗಾಗಿ ನಾನು ಮತ್ತೆ ಏನು ಮಾಡುದು ಅಂತ ಹೇಳಿ ನಾನು ವಕೀಲರ ಬಳಿ ಹೋಗ್ತೇನೆ. ಹೀಗೆ ನನ್ನ ಸಮಸ್ಯೆ ಇದೆ, ಅವಳಿಗೆ ಬೇರೆ ಹುಡುಗ ಪರಿಚಯದವನಿದ್ದಾನೆ, ಆದ್ರಿಂದ ನನ್ನ ಮದುವೆಗೆ ಸಮಸ್ಯೆಯಲ್ಲಿದೆ, ನನಗೆ ಡೈವರ್ಸ್ ಕೊಡಿಸಿ ಅಂತ ನಾನು ವಕೀಲರ ಬಳಿ ಹೋಗ್ತೇನೆ. ವಕೀಲರು ಅದಕ್ಕೆ ಹೇಳ್ತಾರೆ, ನೀನು ಡೈವರ್ಸಿಗೆ ಹಾಕಿದ್ರೆ ನಿನಗೆ ತುಂಬ ಕಷ್ಟ ಆಗ್ತದೆ, ತುಂಬ ಹಣ ಕೇಳ್ಬೋದು ಅವರು, ಮತ್ತೆ ಹೀಗೆ ಮಾಡಬೇಡ, ನೀನು ಒಂದು ಪತ್ರ ಬರೆದು ಕರಿ ಅವಳಿಗೆ, ಏನಾದರೂ ಸಮಸ್ಯೆ ಇದ್ರೆ ಅದರಲ್ಲಿ ಹೇಳು ಅಂತ ಹೇಳಿ. ನಾನು ಮತ್ತೆ ಅವರು ವಕೀಲರು ಹೇಳಿದಂತೆ
ನಾನು ಒಂದು ಪತ್ರ ಬರೆದು ಅವಳಿಗೆ ಕರೆದೆ. ನನ್ನ ಪ್ರೀತಿಯ ಲೀನಾಳಿಗೆ ಬರೆಯುವ ಪತ್ರ ಮತ್ತೆ ಎಲ್ಲ ವಿಷಯವನ್ನು ಹೇಳಿದೆ. ಇದರಲ್ಲಿ ಒಂದು ಎಲ್ಲ ಉಂಟು, 2 ಊಟ ಬರೆದಿದ್ದೆ. ಪತ್ರದಲ್ಲಿ ಎಲ್ಲ ವಿಷಯ ಕೇಳಿದೆ. ಹಾಗೇನೆ ಒಂದು ವಿಷಯ ಕೇಳಿದ್ದೆ ನಾನು. ನೀನು ಬಾಡಿಗೆ ಮನೆಗೆ ಒಬ್ಬ ಹುಡುಗ ಬಂದಿದ್ದಂತ ಹೇಳಿದ್ದೆ ಅಲ್ವಾ, ಆ ಹುಡುಗ ಮತ್ತೆ ನಿನಗೆ ಫೋನ್ ಮಾಡ್ತಿದ್ದ ಹುಡುಗ, ಮತ್ತೆ ಮದುವೆ ದಿವಸ ಬೆಳಿಗ್ಗೆ ಫೋನ್ ಮಾಡಿದ ಹುಡುಗ, ಅವನು ನಿಂಗೆ ಏನಾಗಬೇಕು, ಮತ್ತೆ ಅವನಿಗೆ ಮತ್ತೆ ನಿಂಗೆ ಏನ್ ಸಂಬಂಧ? ಅವನಿಗೆ ಬರುವಾಗ ಒಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಾ ಅಂತ ಬಾ ಅಂತ ಹೇಳಿದ್ದೆ. ಆ ವಿಷಯದಲ್ಲಿ ಅವಳಿಗೆ ತುಂಬಾ ಸಿಟ್ಟಾಯ್ತು ಹುಡುಗನ ಬಗ್ಗೆ ಕೇಳಿದಾಗ. ನಂತರ ಅದಕ್ಕೆ ಉತ್ತರ ಬರದೇ ಇದ್ದಾಗ ನನ್ನ ಪತ್ರಕ್ಕೆ ನಂತರ ವಕೀಲರು ಒಂದು ನೋಟಿಸ್ ಕಳಿಸ್ತಾರೆ. ಆ ನೋಟಿಸಿನಲ್ಲಿ ಅವಳನ್ನು ಬರಬೇಕಂತ ವಕೀಲರು ಕಳಿಸಿದ್ರು. ಶೇಖರ್ ಮಡಿವಾಳ ನನಗೆ ನೋಟಿಸ್ ಕಳಿಸಿದ್ರು. ಇದರಲ್ಲಿ ಅವಳಿಗೆ ಬರ್ಬೇಕಂತ, ನೀನು ಸ್ವಲ್ಪ ದಿನ ಆಯ್ತು ಮದುವೆ ಆಗಿ, ನೀನು ಬಾ, ನಿನ್ಗೇನು ಸಮಸ್ಯೆ ಇದ್ರೆ ನಾವು ಇದ್ದೇವೆ ಅಂತ ಏನೋ ಹೇಳಿ ಅವರು ನೋಟಿಸ್ ಇಂಗ್ಲಿಷಲ್ಲಿ ಬರ್ತಿದ್ದಾರೆ. ಅವರು ಬರೆದು ಈ ನೋಟಿಸ್ ಕಳಿಸ್ತಾರೆ. ಈ ನೋಟಿಸ್ ಕಳಿಸಿದ ಮೇಲೆ ಅವಳು ಉತ್ತರ ಕೊಡುವುದಿಲ್ಲ ಅದಕ್ಕೆ. ಅವಳು ಅದನ್ನು ಅವಳ ವಕೀಲರ ಬಳಿ ಹೇಳ್ತಾಳೆ. ಅವಳ ವಕೀಲರ ಬಳಿ ನೋಡಿ ಎಲ್ಲಿ ಹೋದ 2.5 ತಿಂಗಳ ನಂತರ ನನಗೆ 1ನೇ ಆರೋಪಿಯಿಂದ ಪತ್ರ ಬಂದಿರುತ್ತದೆ. ನಂತರ 1 ವಾರದಲ್ಲಿ ವಕೀಲರ ಮುಖಾಂತರ ನನಗೆ ನೋಟಿಸ್ ಬಂದಿರುತ್ತದೆ. 1ನೇ ಆರೋಪಿಯ ಪತ್ರ ಹಾಗೂ ನೋಟಿಸು ಬಂದ 8 ದಿನದ ನಂತರ ಅವುಗಳನ್ನು ತೆಗೆದುಕೊಂಡು ನಾನು ವಕೀಲರ ಬಳಿ ಹೋಗಿರುತ್ತೇನೆ ಹಾಗೂ ವಕೀಲರಲ್ಲಿ ಮಾಹಿತಿಯನ್ನು ಪಡೆದಿರುತ್ತೇನೆ. ಆಗ ವಕೀಲರು ನನಗೆ ಈ ಬಗ್ಗೆ ಫಿರ್ಯಾದನ್ನು ನೀಡಬೇಕೆಂದು ಹೇಳಿರುತ್ತಾರೆ. ಆರೋಪಿಯಿಂದ ಬಂದ ಪತ್ರಕ್ಕೆ ಹಾಗೂ ವಕೀಲರ ಮುಖಾಂತರ ಬಂದ ನೋಟಿಸಿಗೆ ನಾನು ಉತ್ತರವನ್ನು ನೀಡಿರುವುದಿಲ್ಲ. ವಕೀಲರು ಹೇಳಿದಂತೆ ನಾನು ಫಿರ್ಯಾದನ್ನು ನೀಡಿರುತ್ತೇನೆ. ಇದು ಅವಳು ನಡಿಕೋಣ ಇದು ಯಾವಾಗ ಹೇಳಿದ್ದಾರಂತೆ, ಸಾಕ್ಷಿಗೆ ಪ್ರಮಾಣ ವಚನ ಬೋಧಿಸಲಾಯಿತು ವಿಚಾರಣೆ ವೇಳೆ ಅವರು ಇದು ಹೇಳಿದ್ದಾರೆ. ನೋಡಿ, ವಕೀಲರು ಹೇಳಿದಂತೆ ನೋಡಿ, ಮೊದಲು ಇದ್ದದ್ದು ಅಷ್ಟೇ ಸಣ್ಣ ಪುಟ್ಟ ಸಮಸ್ಯೆ, ಅಂದ್ರೆ ಹೊಂದಾಣಿಕೆ ಸರಿಯಿಲ್ಲ. ಈ ವಕೀಲರು ಹೇಳಿದ ಮೇಲೆ ಸುಮಾರು ನನ್ನ ಬಗ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಂದು ಪುಟ್ಟ ಆಯ್ತು, 1 ಪುಟ, 2 ಪುಟ ಎಲ್ಲ ಸುಳ್ಳು ಕಂಪ್ಲೇಂಟ್ ಇದೆ. 3 ಪುಟ, 3 ಪುಟ ಕಂಪ್ಲೇಂಟ್ ಕೊಡ್ತಾರೆ. ಮೂರು ಪುಟ ಕಂಪ್ಲೇಂಟ್ ನನ್ನ ಪತ್ರ ನೋಡಿ, ವಕೀಲರ ನೋಟಿಸ್ ನೋಡಿ ಇವಳು ಕಂಪ್ಲೇಂಟ್ ಕೊಡ್ತಾರೆ 3 ಪುಟ. ಅದರಿಂದ ಈ ಪೊಲೀಸರು ಅದೇ ಸ್ಟೇಷನ್ ಅಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಹೊಂದಾಣಿಕೆ ಇಲ್ಲ ಅಂತ ಬರೆದಿಟ್ಟ ಪೊಲೀಸರು ಅಂದ್ರೆ ಸಣ್ಣ ಪುಟ್ಟ ವಿಷಯ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತೆ ತಾಯಿ ಒಂದು 15 ದಿವಸ ಮುಂಚೆ ಹೇಳಿ ಹೋಗಿದ್ಲು, ಇವಳು ಮನೆ ಬಿಟ್ಟು ಹೋಗುವ ಮುಂಚೆ.
ಆದ್ರೂ ಕೂಡ ಈ ಪೊಲೀಸರು ನೋಡಿ, ಮತ್ತೆ ಅವಳು ಆ ದೂರು ಕೊಟ್ಟ ಮೇಲೆ, ಒಂದು 3 ಪುಟ ದೂರು ಕೊಟ್ಟ ಮೇಲೆ ನೋಡಿ, ಸೆಕ್ಷನ್ 498, 506, 34, 34 ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತೆ. ಅದು ಹಾಕಿ ನೋಡಿ, ನನ್ನ ಮೇಲೆ, ನನ್ನ ಮನೆಯವರ ಮೇಲೆ, 3 ಜನ ಮೇಲೆ ಈ ಕಂಪ್ಲೇಂಟ್ ಕೇಸ್ ಮಾಡ್ತಾರೆ. ನಮ್ಮ ಕಾನೂನು ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ, ಅದೇ ವಕೀಲರ ನೋಟಿಸ್ ಕಳಿಸುದು, ಮತ್ತೊಬ್ಬ ವಕೀಲರು ಅದಕ್ಕೆ ವರದಕ್ಷಿಣೆಗೆ ಇರಿಸ್ಕೊಳ್ಳೋ ದಾಖಲಿಸು, ನನಗೆ 20-30 ಲಕ್ಷ ನಾನು ಪರಿಹಾರ ತೆಗೆದು ಕೊಡ್ತೇನೆ ಅಂತ ಹೇಳುದು. ಮತ್ತೆ ಅದೇ ಪೊಲೀಸರು ಸಣ್ಣ ಪುಟ್ಟ ವಿಷಯ ಹೊಂದಾಣಿಕೆ ಸರಿ ಇಲ್ಲ ಅಂತ ಹೇಳಿದ ಸ್ಟೇಷನಲ್ಲೇ ಮತ್ತೆ ಪುನೊಮ್ಮೆ ಇಂಥ ವರದಕ್ಷಿಣೆ ಕಿರುಕುಳ ಅಂತ ಕೇಸ್ ದಾಖಲಿಸಿಕೊಂಡು ಅದಕ್ಕೆ ಸುಳ್ಳು ಚಾರ್ಜ್ ಶೀಟ್ ಹಾಕಿಸುವುದು, ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಇದು ಸ್ಟೇಷನಲ್ಲಿ ರೆಡಿ ಮಾಡ್ತಾರೆ. ಇಲ್ಲಿ ಬಂದು ಮನೆ ನೋಡುವುದಷ್ಟೇ, ಮತ್ತೆ ಎಲ್ಲ ಸ್ಟೇಷನಲ್ಲಿ ಯಾರ್ಯಾರು ಸಾಕ್ಷಿ ಬೇಕು ಅದಕ್ಕೆಲ್ಲ ಸ್ಟೇಷನಲ್ಲಿ ರೆಡಿ ಮಾಡ್ತಾರೆ. ಮತ್ತೆ ಅವರದ್ದು ವಿಚಾರಣೆ ವೇಳೆ ಒಂದು ಮಹಾಜರು ಮಾಡಿದ ವಿಷಯ ಎಲ್ಲ ಸುಳ್ಳೆ, ಯಾವುದು ಕೂಡ ಸತ್ಯ ಇರುವುದಿಲ್ಲ. ಇಂಥ ಸಮಸ್ಯೆಯಲ್ಲಿ ಈಗಿನ ಗಂಡಸರು ಇದ್ದಾರೆ. ಹಾಗಾಗಿ ಇದು ನಂದು ಒಂದು ಸಮಸ್ಯೆ ಆದ್ರೆ ನಾನು ಒಂದು ಸ್ವಲ್ಪ ಹಣ ದುಡ್ಡು ಕೊಟ್ಟು ಇದು ಸರಿ ಮಾಡ್ಬೋದು. ಇದು ಇಡೀ ದೇಶದ ಸಮಸ್ಯೆ. ಇದು ನಾವು ಈಗಲಿಂದಲೇ ಹೋರಾಟ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಸಮಸ್ಯೆಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಈಗ 1,50,00,000, 30 ಲಕ್ಷ ಹೀಗೆ ಹೆಂಗಸರು ಒಂದು 4-5 ತಿಂಗಳು ಮದುವೆ ಆದ ಮೇಲೆ ತಕೊಂಡು ತಮ್ಮ ವ್ಯಾಪಾರವನ್ನು ಮಾಡಿದಾಗೆ ಮಾಡ್ತಾ ಇದ್ದಾರೆ. ಈಗ ವರದಕ್ಷಿಣೆ ಕಾನೂನು, ವರದಕ್ಷಿಣೆ ಕೊಡುವುದು ತಗೊಳ್ಳುವುದು ನಿಷೇಧ ಆದರೂ ಕೂಡ ಈ ಮೇಂಟೆನೆನ್ಸ್ ಅಲ್ಯೂಮಿನಿಯಂ ಅಂತ ಇದು ಒಂದು ಪಿಡುಗು ಶುರುವಾಗಿದೆ. ಮದುವೆಯಾಗಿ ಒಂದು ಮಗು ತಕೊಂಡು ನನಗೆ 50 ಲಕ್ಷ ಕೊಡು, 60 ಲಕ್ಷ ಕೊಡು, 1 ಕೋಟಿ ಕೊಡು ಅಂತ ಹೇಳಿ ಇಂಥ ಮಹಿಳೆಯರು ತುಂಬಾ ಇದ್ದಾರೆ. ಎಲ್ಲ ಮಹಿಳೆಯರಲ್ಲ, ನಾವು ಮಹಿಳೆಯರ ವಿರುದ್ಧ ಅಲ್ಲ, ಪುರುಷರ ಪರವಾಗಿ ಅಲ್ಲ, ಬರೀ ನೊಂದವರ ಪರವಾಗಿ ಏನಾದರೂ ಸಮಸ್ಯೆ ಇದ್ದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ನಮಗೆ ನ್ಯಾಯ ಸಿಗುವಂತೆ ನಾವು ಇದರ ಮುಖಾಂತರ ನಾವು ಹೋರಾಡಲು ಪ್ರಯತ್ನ ಮಾಡ್ತೇವೆ. ನನಗೆ ವಕೀಲರಿಂದ, ಪೊಲೀಸರಿಂದ ತುಂಬಾ ಅನ್ಯಾಯ ಆಗಿದೆ. ಹೇಳುವುದು ಮಹಿಳೆಯರು ಕೇಸ್ ಮಾಡ್ತಾರೆ ಅಂತ ಹೇಳಿ, ಮಹಿಳೆಯರು ಈ ಕೇಸ್ ಮಾಡುವುದಲ್ಲ, ಈ ಕೇಸ್ ಮಾಡುವುದು ವಕೀಲರು ಮತ್ತು ಪೊಲೀಸರು. ಮಹಿಳೆಯರಿಗೆ ಆ ಸಮಯಕ್ಕೆ ಕೆಲವು ಮಹಿಳೆಯರಿಗೆ ಹೇಗೆ ಕೇಸ್ ಮಾಡುದು ಅಂತ ಗೊತ್ತಿರುವುದಿಲ್ಲ, ಆದರೂ ಕೂಡ ಪೊಲೀಸರು ವಕೀಲರು ಹೇಳಿಕೊಡ್ತಾರೆ. ಇಂಥ ವಕೀಲರ ವಿರುದ್ಧ, ಪೊಲೀಸರ ವಿರುದ್ಧ ನಮ್ಮ ಧ್ವನಿ ಆಗಬೇಕು ಮತ್ತು ಸಮಾಜದಲ್ಲಿ ಆದಷ್ಟು ಸತ್ಯವನ್ನು ಹೇಳುವಂತೆ, ಸುಳ್ಳು ಹೇಳಿದಲ್ಲಿ ಅವರಿಗೆ ತಕ್ಕ ಶಿಕ್ಷೆಯಾಗುವಂತೆ ನಮ್ಮ ಕಾನೂನು ರಚನೆ ಆಗಬೇಕಂತ ನನ್ನ ಒಂದು ವಿನಂತಿ. ಧನ್ಯವಾದಗಳು.